ಮಿನಿಸ್ಟರ್ ವೆಂಕಟೇಶ್. ಲಕ್ಷ್ಮಣನ ಕೈ ಇದ್ದಕ್ಕಿದ್ದಂತೆ ಮುಷ್ಟಿಯಾಯಿತು. ವೆಂಕಟೇಶ್ ಅಂದರೆ ಅವನು ನಮ್ಮ ಹಳ್ಳಿಯವನ? ಅದೇ 6 ಅಡಿ ಎತ್ತರ, ಸ್ವಲ್ಪ ಕುಂಟ್ಕೊಂಡು ನಡೀತಾನೆ ಅವನು. ಅವನ ಊರು ಯಾವುದು ಅಂತ ನಾನು ಕೇಳಲಿಲ್ಲ, ಆದರೆ ನೀನು ಹೇಳೋದು ಕೇಳಿದ್ರೆ ಅವನೇ ಇವನಿರಬೇಕು ಅನಿಸುತ್ತೆ. ಅವಳು ನೆನಪನ್ನು ಕೆದಕುತ್ತಾ ಹೇಳಿದ್ಲು. 6 ಅಡಿಗಿಂತ ಇನ್ನೂ ಸ್ವಲ್ಪ ಜಾಸ್ತಿ ಎತ್ತರ ಇರಬೇಕು. ಸ್ವಲ್ಪ ಏನು, ಚೆನ್ನಾಗಿ ಕುಂಟ್ತಾನೆ. ಅವನು ಅಮ್ಮನ ವಿಷಯ ಮಾತನಾಡುತ್ತಾ ಸ್ವಲ್ಪ ಹಗುರವಾಗಿ ಮಾತಾಡಿದ. ಅವನೀಗ ಮಿನಿಸ್ಟರ್ ಆಗಿದ್ದಾನೆ. ನಿಂಗವನು ಗೊತ್ತಾ ಲಕ್ಷ್ಮಣ? ಅವನು ಇನ್ನೇನು ಹೇಳ್ದ? ಲಕ್ಷ್ಮಣನ ಉಸಿರಾಟ ತೀವ್ರವಾಗಿ, ಕಣ್ಣುಗಳು ಸಂಕೋಚಿಸಿ ಹುಬ್ಬುಗಳು ಹತ್ತಿರ ಸರಿದವು. ಕೇಳೋದಕ್ಕೆ ಅವಕಾಶ ಆಗದ ಹಾಗೆ ಹೊರಟೋದ. ಆದರೆ ಅವನಿಗೆ ನಮ್ಮ ಮನೆಯ ವಿಷಯವೆಲ್ಲ ಚೆನ್ನಾಗಿ ಗೊತ್ತಿದೆ ಅನಿಸುತ್ತೆ. ಅವಳು ಅವನ ಮುಖದತ್ತಲೇ ಪ್ರೇಕ್ಷಕ ನೋಟ ಬೀರುತ್ತಾ ಹೇಳಿದ್ಲು. ಮನಸ್ಸು ಬೇರೇನೋ ಲೆಕ್ಕಾಚಾರ ಹಾಕ್ತಿತ್ತು. ಅವನು ಇನ್ನೊಂದು ಸಲ ಖಂಡಿತ ನಿನ್ನ ಹತ್ತಿರ ಬಂದೇ ಬರ್ತಾನೆ. ನೀನು ಅವನ ಜೊತೆ ಹೆಚ್ಚು ಮಾತನಾಡಬೇಡ. ಅವನು ಕಿಟಕಿಯತ್ತ ನೋಡುತ್ತಾ ಅವಳ ದೃಷ್ಟಿ ತಪ್ಪಿಸಲು ಹೆಣಗಿದ. ಅಮ್ಮನ ವಿಷಯವನ್ನು ತುಂಬ ಲಘುವಾಗಿ ಮಾತನಾಡಿದ ಅಂತ ನನಗೆ ಅನಿಸ್ತಾ ಇತ್ತು. ವಿಷಯ ಏನು ಲಕ್ಷ್ಮಣ? ಅತ್ತಿಗೆ ತುಂಬ ಲಕ್ಷಣವಾಗಿದ್ದರು, ತುಂಬ ಒಳ್ಳೆಯವರು. ನನ್ನ ವಿಷಯದಲ್ಲಂತೂ ಅವರಿಗೆ ತುಂಬ ವಿಶ್ವಾಸ. ನಿನ್ನ ನೋಡ್ತಾ ಇದ್ದರೆ ಅತ್ತಿಗೆ ಎದುರಿಗೆ ನಿಂತು ಹಾಗೆ ಅನಿಸುತ್ತೆ. ಆದರೆ ಅದ್ಯಾಕೋ ರಾಮಣ್ಣನಿಗೆ ಅತ್ತಿಗೆ ಜೊತೆ ಹೊಂದಾಣಿಕೆ ಇರಲಿಲ್ಲ. ಅವಳಿಗೆ ಈ ವಿಷಯ ಹೊಸದು. ತಾಯಿಯ ವಿಷಯ ಬಂದಾಗ ತಂದೆ ಉದಾಸರಾಗ್ತಿದ್ದಿದ್ದು ಅರಿವಿತ್ತು. ಗತಿಸದ ಮಡದಿಯ ನೆನಪು ಯಾತನೆ ಉಂಟು ಮಾಡಬಹುದು ಎಂದು ತಾಯಿಯ ವಿಷಯ ಪ್ರಸ್ತಾಪಕ್ಕೆ ಬಾರದಂತೆ ಎಚ್ಚರ ವಹಿಸಿದ್ಲು. ಆದರೆ ಲಕ್ಷ್ಮಣ ಮಾತ್ರ ಅತ್ತಿಗೆಯ ಬಗ್ಗೆ ತುಂಬ ವಿಶ್ವಾಸವಿರಿಸಿದ್ದ. ನನ್ನ ಅರೆಸ್ಟ್ ಮಾಡಿದಾಗ ಇಡೀ ಹಳ್ಳಿಯೇ ಅಪರಾಧಿ ಅಂತ ನನ್ನ ಕಡೆ ಬೆರಳು ಮಾಡಿ ತೋರಿಸ್ತು. ರಾಮಣ್ಣ ಮಾತ್ರ ನಿಸ್ಸಹಾಯಕನಾಗಿ ಗೇಟಿನ ಹತ್ತಿರ ನಿಂತಿದ್ದ. ಏನಾದರೂ ಹೇಳೋದಿರಲಿ, ನನ್ನ ಕಡೆ ತಿರುಗಿ ಕೂಡ ನೋಡಲಿಲ್ಲ. ಮನೆಯೊಳಗೆ ಹೆಣ ಬಿದ್ದಾಗ ಮನೆತನದ ಗೌರವ ಹೋಯಿತು ಅಂತ ಅವನಿಗೆ ಬೇಜಾರಾಗಿರಬೇಕು. ಆದರೆ ಅತ್ತಿಗೆ ಮಾತ್ರ ನನ್ನ ವಿಷಯದಲ್ಲಿ ತುಂಬ ಸಪೋರ್ಟ್ ಮಾಡಿದ್ಲು ಎಂದು ಆಗಾಗ ಹೇಳ್ತಿದ್ದಾನೆ ಹೊರತು ವೆಂಕಟೇಶನ ಹೆಸರನ್ನು ಎಂದೂ ಹೇಳಿರಲಿಲ್ಲ. ಹಾಗಾದರೆ ಇಡೀ ಪ್ರಕರಣದ ಹಿಂದೆ ನಿಗೂಢತೆ ಅಡಗಿದೆಯಾ ಲಕ್ಷ್ಮಣ? ಅವನಿಗೆ ನಮ್ಮ ಮನೆಯ ವಿಷಯವೆಲ್ಲ ಗೊತ್ತಿದೆ ಅನಿಸುತ್ತೆ. ಅವಳು ವಿಷಯವನ್ನು ಕೆದಕಿದ್ಲು. ಎಲ್ಲ ಅಂದರೆ? ಲಕ್ಷ್ಮಣ ಅವಳತ್ತ ನೋಡುತ್ತಾ ಅನುಮಾನಿಸಿದ. ಅದೇ ಅಮ್ಮ ಅಪ್ಪಾಜಿಯ ಮನಸ್ತಾಪದ ವಿಷಯ, ನಿನ್ನ ವಿಷಯ, ನೀನು ಜೈಲು ಸೇರಿರುವ ವಿಷಯ. ಹಳೆಯದೆಲ್ಲ ಕೆದಕಿ ಮನಸ್ಸಿಗೆ ನೋವು ಯಾಕೆ ಮಾಡ್ಕೊಬೇಕು? ಅತ್ತಿಗೆ ಸತ್ತ ವಿಷಯನ ರಾಮಣ್ಣ ಎಷ್ಟು ದಿವಸ ನನಗೆ ಹೇಳಿ ಇರಲಿಲ್ಲ. ಆಸ್ತಿನೆಲ್ಲ ಮಾರಿ ಪಟ್ಟಣಕ್ಕೆ ಬಂದ್ಬಿಟ್ಟೆ ಅಂದ. ಒಂದಿನ ಇಲ್ಲೇ ಫ್ಯಾಕ್ಟ್ರಿ ತೆಗಿಬೇಕು ಅಂದ್ಕೊಂಡಿದ್ದೀನಿ ಅಂತಲೂ ಹೇಳ್ದ. ಹಾಗಾದರೆ ಅಮ್ಮನ್ನ ಒಂದಿನ ಜೈಲಿಗೆ ಕರ್ಕೊಂಡು ಬಾ ಅಂತ ಅಪ್ಪಾಜಿಗೆ ನೀನು ಯಾಕೆ ಹೇಳಲಿಲ್ಲ? ಅಷ್ಟು ವಿಶ್ವಾಸ ಇದ್ದಿದ್ರೆ ಅಮ್ಮ ಜೈಲಿಗೆ ಬಂದು ನಿನ್ನ ನೋಡ್ಬೋದಿತ್ತಲ್ವಾ? ಕುಸುಮ ತಟ್ಟನೆ ಕೇಳಿದ್ಲು. ಹೇಳ್ದೆ, ಆದರೆ ಅವಳು ಜೈಲಿಗೆ ಬರೋದು ಚೆನ್ನಾಗಿರೋಲ್ಲ ಅಂತ ತಳ್ಕೊಂಡು ಬಂದ. ನಾನು ಒಂದಿನ ತುಂಬ ಹಠ ಹಿಡಿದೆ. ಆಗ ಹಳ್ಳಿಯಲ್ಲಿದ್ದಾಗಲೇ ನಿನ್ನ ಅತ್ತಿಗೆ ಸತ್ತು ಹೋದ್ಲು ಅಂತ ಹೇಳಿ ಸಮಸ್ಯೆ ತೊಳ್ಕೊಂಬಿಟ್ಟ. ಬಹುಶಃ ಆ ಕಾರಣಕ್ಕೆ ಇರಬೇಕು ನಿಮ್ಮಿಬ್ಬರನ್ನು ಕೆಲವು ವರ್ಷ ಬೋರ್ಡಿಂಗ್ ಸ್ಕೂಲ್ನಲ್ಲಿ ಇಟ್ಟಿದ್ದು. ಅವಳು ತಲೆ ತಗ್ಗಿಸಿ ವಿಮನಸ್ಗಳಾದ್ಲು. ಇದೇ ವಿಷಯವನ್ನು ಅವಳು ಮತ್ತೆ ಪ್ರಶ್ನಿಸಬಹುದು ಎಂದು ಕಾದ ಲಕ್ಷ್ಮಣನೇ ಹೇಳ್ದ. ಇಲ್ಲಿವರೆಗೂ ಹೊರಗೆ ಬರಬೇಕು ಅನ್ನಿಸ್ತಾ ಇತ್ತು ಕುಸುಮ. ಆದರೆ ಈಗ ಬಿಡುಗಡೆಯ ಸಮಯ ಹತ್ತಿರ ಬರ್ತಾ ಇರುವಾಗ ಒಂದು ರೀತಿಯ ಭೀತಿ ಕಾಡ್ತಾ ಇದೆ. ನಾನೇ ನಿಮಗೆ ದೊಡ್ಡ ಸಮಸ್ಯೆಯಾಗಿ ಬಿಡ್ತೀನೋ ಏನೋ ಅನ್ನುವ ಭಯ ನನಗೆ. ಡೋಂಟ್ ಬಿ ಸಿಲಿ. ಅವನ ಭುಜದ ಮೇಲೆ ಕೈ ಇರಿಸಿ ಅವಳು ನಕ್ಕಳು. ನೀನು ಹೊರಗೆ ಬಂದ ಮೇಲೆ ಹಕ್ಕಿಯ ಹಾಗೆ ಸ್ವಾತಂತ್ರ್ಯವಾಗಿರ್ಬೋದು. ನಿನ್ನ ಹೆಸರಿನಲ್ಲೇ ಮನೆ ಇದೆ, ಫ್ಯಾಕ್ಟ್ರಿಯೂ ಇದೆ. ನೀನು ಯಾರಿಗ್ಯಾಕೆ ಸಮಸ್ಯೆ ಆಗ್ತೀಯಾ ಅಂತ? ನಿನ್ನ ಫ್ಯಾಕ್ಟ್ರಿ, ನಿನ್ನ ದುಡಿಮೆ. ಅವಳ ಮಾತಿನಿಂದ ಇದ್ದಕ್ಕಿದ್ದಂತೆ ಅವನಲ್ಲಿ ಜೀವನ ಉತ್ಸಾಹ ತುಂಬಿ ಬಂದಂತಾಯಿತು. ತನ್ನ ಹೆಸರಿನಲ್ಲಿ ಮನೆ ಇರುವ ವಿಷಯ ಅವನಿಗೆ ತಿಳಿಯದು. ಇರುವ 2 ಮನೆ ಹಾಗೂ ಫ್ಯಾಕ್ಟ್ರಿಗಳು ರಾಮಸ್ವಾಮಿ ಹಾಗೂ ಜಯದೇವನ ಹೆಸರಿನಲ್ಲಿ ಇರ್ಬೋದು ಎಂದ್ಕೊಂಡಿದ್ದ. ಇವಳು ಈಗ ಬೇರೇನೋ ಹೇಳ್ತಿದ್ದಾಳೆ. ಅಣ್ಣ ನಿಜಕ್ಕೂ ಭೂಮಿ ತೂಕದ ಮನುಷ್ಯ. ಅಷ್ಟಕ್ಕೂ ಅವನಿಗೆ ಕುಳಿತಿನ್ನುವಷ್ಟು ಸಂಪಾದಿಸ್ತಾ ಇರುವಾಗ ನನ್ನ ಪಾಲಿನ ಆಸ್ತಿಯಿಂದ ಅವನಿಗೇನೂ ಆಗಬೇಕಾಗಿಲ್ಲ. ಯಾರೋ ಹೇಳೋದೇನು? ನನಗೆ ಚೆನ್ನಾಗಿ ಗೊತ್ತು ನೀನು ಖಂಡಿತ ಕೊಲೆ ಮಾಡೇ ಇಲ್ಲ ಅಂತ. ಯಾರೋ ಕೊಲೆ ಮಾಡಿ ಅಪವಾದವನ್ನು ನಿನ್ನ ತಲೆಗೆ ಕಟ್ಟಿದ್ದಾರೆ.
ಅವಳು ಹೇಳಿದ್ಲು, ಮಂತ್ರಿಯಾಗೋಕ್ಕೆ ಮುಂಚೆ ವೆಂಕಟೇಶ್ ಪುಡಾರಿ ಆಗಿರಬೇಕು. ಆ ಕ್ವಾಲಿಫಿಕೇಷನ್ನೇ ಅವನಿಗೆ ಮಂತ್ರಿಗಿರಿಯನ್ನು ತಂದುಕೊಟ್ಟಿರಬೇಕು. ಅವನು ನೀವು ಇದ್ದಾಗ ಹಳ್ಳಿಯಲ್ಲೇ ಇದ್ದ ಅನಿಸುತ್ತೆ. ನೀನು ಹಳ್ಳಿಗೆ ಬರೋದನ್ನೇ ಅವನು ನೋಡಿಕೊಂಡಿದ್ದು ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಅವನನ್ನು ಕೊಲೆ ಮಾಡಿ ನಂತರ ಅವನೇ ಹುಬ್ಬೇರಿಸಿರಬೇಕು. ನಮ್ಮ ಕುಟುಂಬದ ಮೇಲಿನ ದ್ವೇಷವೇ ಬಹುಶಃ ಇದಕ್ಕೆ ಕಾರಣ ಇರ್ಬೋದು. ಅವನ ವಿಷಯನ ನೀನ್ಯಾಕೆ ಇಷ್ಟೊಂದು ಯೋಚಿಸ್ತಾ ಇದೆಯೋ ನನಗೆ ಗೊತ್ತಿಲ್ಲ. ಅವನು ನಕ್ಕ. ಅವನ ಮನೆ ನಮ್ಮ ಮನೆಯ ಎದುರಿಗೆ ಇತ್ತು. ಅಷ್ಟಕ್ಕೂ ನಮಗೂ ಅವನಿಗೂ ಯಾವುದೇ ದ್ವೇಷವೂ ಇರಲಿಲ್ಲ. ಕೊಲೆ ನಡೆದ ದಿನ ಅವನು ಚುನಾವಣಾ ಪ್ರಚಾರಕ್ಕೆ ಅಂತ ಹಳ್ಳಿಗಳನ್ನೆಲ್ಲ ಸುತ್ತಾಡಿ ರಾತ್ರಿ ಲೇಟಾಗಿ ಮನೆಗೆ ಬಂದಿದ್ದ. ಅಪ್ಪಾಜಿ ಮನೆಯಲ್ಲಿರಲಿಲ್ಲ. ಆ ದಿನ ವೆಂಕಟೇಶ್ ಊರಿನಲ್ಲಿ ಇರಲಿಲ್ಲ. ನಾನು ಜಯದೇವ್ ಇಬ್ಬರು ಚಿಕ್ಕ ಹುಡುಗರು. ಕೊಲೆ ನಮ್ಮ ಮನೆಯಲ್ಲೇ ಆಗಿದೆ. ನನಗೊಂದು ಸಣ್ಣ ಅನುಮಾನ. ನಿಜ ಹೇಳ್ತೀಯಾ ಲಕ್ಷ್ಮಣ? ರಂಗೇರಿದ ಅವಳ ಮೊಗದತ್ತಲೇ ಲಕ್ಷ್ಮಣ ಅಚ್ಚರಿಯಿಂದ ನೋಡಿದ. ಆದರೆ ತಕ್ಷಣ ಏನನ್ನೂ ಹೇಳಲಿಲ್ಲ. ಕೊಲೆಯನ್ನು ಅಮ್ಮನೇ ಮಾಡಿ ಅಮ್ಮನ ಮೇಲಿನ ವಿಶ್ವಾಸಕ್ಕೆ ಕೊಲೆಯ ಅಪವಾದವನ್ನು ನೀನೇ ಹೊತ್ತಾಕೊಂಡಿರ್ಬೋದು. ಕುಸುಮಾಳಿಂದ ಬಂದ ನೇರ ಪ್ರಶ್ನೆ. ಎದೆ ನಡಗಿಸುವಂತಹ ಈ ಕಲ್ಪನೆಯನ್ನು ಅವನು ಕನಸಿನಲ್ಲೂ ಕಲ್ಪಿಸಲು ಸಾಧ್ಯವಿರಲಿಲ್ಲ. ಒಂಟಿಯಾಗಿ ಕುಳಿತಾಗ ಮನುಷ್ಯ ತಿಪ್ಪಯ್ಯನ ಸಾವಿನ ಸುತ್ತಲೇ ಗಿರಿಕಿ ಹೊಡೆಯುತ್ತಿತ್ತು. ಕೊಲೆಗಾರ ಯಾರಿರ್ಬೋದು ಎಂದು ಯೋಚಿಸುವಾಗ ಬೇರೆಯವರ ಚಿತ್ರಣ ಕಣ್ಮುಂದೆ ಬಂದು ನಿಲ್ತಿತ್ತೆ ಹೊರತು ಅತ್ತಿಗೆಯ ಹೆಸರಂತೂ ಮರೆತು ಅವನ ಮನದಾಳದಲ್ಲಿ ಸುಳಿದಿರಲಿಲ್ಲ. ಇಷ್ಟು ವರ್ಷಗಳ ನಂತರ, ಅದು ತನ್ನ ಬಿಡುಗಡೆ ಆಗುತ್ತಿರುವ ಸಮಯ ಹತ್ತಿರವಾಗುತ್ತಿರುವಾಗ ಇವಳಿಗ್ಯಾಕೆ ಇಂತಹ ಅನುಮಾನ ಕಾಡ್ತಿದೆ? ಸತ್ತವರ ಮೇಲೆ ಸುಳ್ಳು ಆರೋಪ ಹೊರಿಸಬಾರ್ದು ಕುಸುಮ. ಅದೆಷ್ಟು ಸಲ ಹೇಳಿ ನಿನಗೆ? ಅತ್ತಿಗೆ ದೇವತೆಯಂಥವಳು ಅಂತ. ಅವನು ಬೇಸರದಲ್ಲಿ ಮುಖ ಹಿಂಡಿದ. ಇದು ಕಲ್ಪನೆ ಅಷ್ಟೇ. ಇದು ನಿಜವಾಗಬೇಕು ಅಂತ ಏನಿಲ್ಲ. ಅಷ್ಟಕ್ಕೂ ನೀನು ಸೈನ್ಯದಲ್ಲಿದ್ದವನು. ಅಪರೂಪಕ್ಕೆ ಊರಿಗೆ ಬರ್ತಾ ಇದ್ದೆ. ಅಷ್ಟಕ್ಕೂ ಯಾರ ಸ್ವಭಾವ ಹೇಗೆ ಅಂತ ನಿನ್ಗೆ ಏನು ಗೊತ್ತಿತ್ತು? ತಿಪ್ಪಯ್ಯ ನಡುಮನೆಯಲ್ಲಿ ಕೊಲೆಯಾಗಿ ಬಿದ್ದಿದ್ದ ಅಂತ ಹೇಳಿದೆ. ಅವನ ದೇಹದ ಬಿಸಿ ಇನ್ನೂ ಆರಿರಲಿಲ್ಲ ಅಂತಲೂ ಹೇಳಿದೆ. ಹಾಗಿರುವಾಗ ಯಾರೋ ಎಲ್ಲಿಯೋ ಕೊಲೆ ಮಾಡಿ ಹೆಣ ಹೊತ್ಕೊಂಡು ನಮ್ಮನೆ ಒಳಗೆ ತಂದು ಹಾಕೋಕ್ಕೆ ಸಾಧ್ಯವಾ? ಅಮ್ಮನೆ ಮಾಡಿದ್ದು ಅಂತ ನಾನು ಹೇಳ್ತಾ ಇಲ್ಲ. ನನ್ನ ಕಲ್ಪನೆ ಅಷ್ಟೇ. ಆದರೂ ರಾಗ ಎಳೆಯುತ್ತಾ ಅವಳು ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದ್ಲು. ಅವಳ ನೋಟದ ತೀಕ್ಷ್ಣತೆಗೆ ಬೆವರಿದ ಅವನು ಕಿಟಕಿಯ ಬಳಿ ಬಂದು ದಿಗಂತದತ್ತ ನೋಡುತ್ತಾ ಬೆವರೊರೆಸಿಕೊಂಡ. ಈ ಬದುಕಿನ ಜಂಜಾಟ, ನೋವು, ಆರೋಪ, ಪ್ರತ್ಯಾರೋಪ ನನಗೆ ಬೇಸರ ತರಿಸಿದೆ ಕುಸುಮ. ನೀನು ಬರಲಿ ಅಂತ ನಾನು ಯಾಕೆ ಬಯಸ್ತಾ ಇದ್ದೀನಿ ಗೊತ್ತೇನು? ಹಿತವಾಗುವಂತೆ 4 ಮಾತಾಡ್ಬೋದು, ಸ್ವಲ್ಪ ಹೊತ್ತು ನಿನ್ನ ಜೊತೆ ನಗ್ನಗ್ತಾ ಇರ್ಬೋದು ಅಂತ. ನೀನು ಇನ್ನೊಂದ್ಸಲ ಬರುವ ತನಕ ನಾನು ಅದೇ ಗುಂಗಿನಲ್ಲಿ ಕಾಲ ಕಳೆಯಬಹುದು ಕುಸುಮ. ಆದ್ದರಿಂದ ಇಲ್ಲಿಗೆ ಬಂದಾಗ ನನಗೆ ಬೇಜಾರಾಗುವಂತಹ ಯಾವ ಪ್ರಶ್ನೆಯನ್ನು ಕೇಳಬೇಡ. ಇಷ್ಟು ಮಾತ್ರ ನಿಜ. ಯಾವ ಕಾರಣಕ್ಕೂ ಕೊಲೆಯಂತಹ ಹೀನ ಕೃತ್ಯವನ್ನು ಅತ್ತಿಗೆ ಮಾಡಿರೋಕೆ ಸಾಧ್ಯವೇ ಇಲ್ಲ. ಅವನ ಮನದಾಳದ ತುಬುಲ ಅವಳಿಗೂ ಅರ್ಥವಾಯಿತು. ತಿಪ್ಪಯ್ಯನ ಕೊಲೆಯ ವಿಷಯವನ್ನು ಪೂರ್ತಿ ತಿಳಿಬೇಕು ಅನಿಸ್ತಿದ್ರು ಮತ್ತೆ ಮತ್ತೆ ಅದೇ ವಿಷಯವನ್ನು ಪ್ರಶ್ನಿಸಿ ಅವನ ಮನಸ್ಸನ್ನು ಘಾಸಿಗೊಳಿಸೋದು ಈಗಿನ ಅವನ ಪರಿಸ್ಥಿತಿಯಲ್ಲಿ ಅವಳಿಗೆ ಬೇಕಿರಲಿಲ್ಲ. ಇಲ್ಲಿಗೆ ಬಂದು ಹೆಚ್ಚೊತ್ತಾಯಿತು ಎಂದು ಕಾನ್ಸ್ಟೇಬಲ್ 2ನೇ ಬಾರಿ ಎಚ್ಚರಿಸಿದಾಗ ಕುಸುಮ ವಿಧಿಯಿಲ್ಲದೆ ಎದ್ದು ನಿಂತಳು. ಜೈಲಿನಿಂದ ನಿನ್ನನ್ನು ಯಾವತ್ತು ಬಿಡುಗಡೆ ಮಾಡ್ತಾರಂತೆ? ಅವಳು ಹೊರಡುವ ಮುನ್ನ ಉದ್ದೇಶಪೂರ್ವಕವಾಗಿ ಮಾತು ಹೊರಳಿಸಿದ್ಲು. ನನ್ನ ಹೆಸರು ರೆಕಮೆಂಡ್ ಮಾಡಿ ಕಳಿಸಿದ್ದೀನಿ ಅಂತ ಸೂಪರ್ಡೆಂಟ್ ಹೇಳಿದ್ದಾರೆ. ಬಹುಶಃ ಸ್ವಾತಂತ್ರ್ಯ ದಿನಾಚರಣೆಯ ದಿವಸ ಬಿಡುಗಡೆ ಮಾಡ್ಬೋದು. ಯಾಕೆ ಹೀಗೆ ಕೇಳ್ತಾ ಇದೆಯಾ? ನೀನು ಮನೆಗೆ ಬಂದರೆ ನಾವಿಬ್ಬರು ಎಷ್ಟೋ ಹೊತ್ತು ಬೇಕಾದರೂ ಹೀಗೆ ಎಲ್ಲ ವಿಷಯ ಮಾತನಾಡ್ತಾ ಕೂತಿರ್ಬೋದಲ್ವಾ? ಅವಳ ಮುಗ್ಧ ಮಾತಿಗೆ ಅವನು ಹಗುರವಾಗಿ ನಕ್ಕ. ಸೈನ್ಯಕ್ಕೆ ಸೇರಿ ಇನ್ನು 2 ವರ್ಷ ಆಗಿತ್ತು ಅಂತ ಹೇಳಿದೆ. ನೀನು ಒಂದು ಹುಡುಗಿಯನ್ನು ಪ್ರೀತಿಸಿದೆ ಅಂತಲೂ ಹೇಳಿದೆ. ಅವಳು ಈಗ ಎಲ್ಲಿದ್ದಾಳೆ, ಏನು ಮಾಡ್ತಾ ಇದ್ದಾಳೆ ಅಂತ ಏನಾದರೂ ಗೊತ್ತಾ? 4 ಗೋಡೆಯ ಮಧ್ಯದಲ್ಲಿ ಇರುವವನಿಗೆ ಹೊರಗಿನ ವಿಷಯ ಹೇಗೆ ಗೊತ್ತಾಗಬೇಕು ಕುಸುಮ? ಇಷ್ಟು ಮಾತ್ರ ನಿಜ. ಅವಳು ನನ್ನನ್ನು ತುಂಬ ಪ್ರೀತಿಸ್ತಾ ಇದ್ಲು. ನಾನು ಸೈನ್ಯದಲ್ಲಿ ಇರೋನು. ನನ್ನ ಜೀವ ಯಾವಾಗಲಾದರೂ ಅಪಾಯದ ಸಂಚಿನಲ್ಲೇ ಇರುತ್ತೆ ಅಂತ ಗೊತ್ತಿದ್ರೂ ನನ್ನನ್ನು ಮದುವೆ ಆಗೋಕ್ಕೆ ಒಪ್ಪಿದ್ಲು. ಭವಿಷ್ಯ ಯಾರನ್ನೋ ಮದುವೆಯಾಗಿ ಈಗ ಅವಳು ಸುಖವಾಗಿರ್ಬೋದು. ಅವನು ನಿಟ್ಟುಸಿರುಬಿಟ್ಟ. ಅವನು ಬಾಡಿದ ಮುಖ ಕಂಡ ಮೇಲಂತೂ ಇಂತಹದೇ ಪ್ರಶ್ನೆಗಳನ್ನು ಕೇಳ್ತಾ ಇಂದ್ಯಾಕೆ ಇವರ ಮನಸ್ಸನ್ನು ಘಾಸಿಗೊಳಿಸ್ತಾ ಇದ್ದೀನಿ?
ಎಂದು ಅವಳಿಗೆ ಬೇಸರವಾಯಿತು. ಆಸ್ಪತ್ರೆಯಲ್ಲಿ ಇರೋವರೆಗೂ ಎಚ್ಚರವಾಗಿರುವಂತೆ ಸೂಚಿಸಿ 3ನೆಯ ದಿನ ಬರುವುದಾಗಿ ಹೇಳಿ ಹೊರಟಾಗ ಅವನನ್ನು ಇಂತಹ ಸ್ಥಿತಿಯಲ್ಲಿ ಬಿಟ್ಟು ಹೋಗೋದು ಕಟುಕುತನ ಎನಿಸಿತು. ತಾನು ಮುಂದಿನ ಸಲ ಬರೋವರೆಗೂ ಇವನು ತನ್ನ ಪ್ರಶ್ನೆಗಳ ಸುತ್ತಲೇ ಗಿರಿಕಿ ಹೊಡೆಯುತ್ತಿರ್ತಾನೆ ಅನಿಸಿ ಅವನನ್ನು ಖುಷಿಗೊಳಿಸುವ ಉದ್ದೇಶದಿಂದ ಕೇಳಿದ್ಲು. ನೀನು ಪ್ರೀತಿಸ್ತಾ ಇದ್ದೆ ಅಂದಿಯಲ್ಲ, ಅವಳ ಹೆಸರು, ವಿಳಾಸ, ವಿವರ ಕೊಟ್ಟರೆ ಒಂದು ಜಾಹೀರಾತು ಕೊಟ್ಟು ಅವಳು ಈಗ ಎಲ್ಲಿದ್ದಾಳೆ, ಏನು ಮಾಡ್ತಾ ಇದ್ದಾಳೆ ಅನ್ನುವ ವಿಷಯ ಸಂಗ್ರಹಿಸಬಹುದು. ಈಗ ಅದರಿಂದ ಏನು ಪ್ರಯೋಜನ ಇಲ್ಲ. ಅವಳ ವಿಷಯವನ್ನು ಜಾಹೀರಾತಿನಲ್ಲಿ ಹಾಕಿ ಎಲ್ಲೋ ಸುಖವಾಗಿರುವವಳ ಜೀವನವನ್ನು ಹಾಳು ಮಾಡೋದು ಬೇಡ. ಅವನು ತಕ್ಷಣ ಪ್ರತಿಕ್ರಿಯಿಸಿದ. ಪ್ರೀತಿಯ ವಿಷಯ ನನಗೆ ಗೊತ್ತಿಲ್ಲ ಅಂತಲ್ಲ, ಅದರ ಅನುಭವ ನಿನಗೆ ಕಡಿಮೆ ಅನಿಸುತ್ತೆ. ಯಾಕೆಂದರೆ ಅವಳ ಪ್ರೀತಿ ನಿಜವಾಗಿದ್ರೆ, ಆಳವಾಗಿದ್ರೆ ಒಬ್ಬನನ್ನು ಪ್ರೀತಿಸಿ ಇನ್ನೊಬ್ಬನನ್ನು ಮದುವೆ ಆಗೋಕ್ಕೆ ಸಾಧ್ಯವೇ ಇಲ್ಲ. ಅವಳ ಪ್ರೀತಿ ನಿಜವಾಗಿದ್ದು ಅವಳು ಈಗಲೂ ಮದುವೆಯಾಗದೆ ನಿನ್ನ ಬರುವಿಕೆಯಾಗಿ ಕಾಯ್ತಾ ಇದ್ರೆ, ಅವಳು ಸದುದ್ದೇಶದಿಂದ ಕೇಳ್ತಿದ್ರು ಅವಳ ಮಾತುಗಳು ಅವನನ್ನು ಚಿಂತನೆಗೆ ಈಡು ಮಾಡ್ತಿತ್ತು. ಅವಳಿಗೂ ನನಗೂ 5 ವರ್ಷಗಳ ಅಂತರ. ಅವನು ಹೇಳಿದ ಆಗಿನ್ನೂ ಅವಳಿಗೆ 19 ವರ್ಷ. ಅವಳಿಗೆ ಒಬ್ಬ ತಮ್ಮ ಇದ್ದ, ತುಂಬ ಚಿಕ್ಕವನು, 8-10 ವರ್ಷ ಇರ್ಬೋದು. ಅದು ಸರಿ, ಅವಳ ತಂದೆ ತಾಯಿ ಯಾರು? ಅವಳ ಊರು ಯಾವುದು? ಅವಳು ಉತ್ಸಾಹದಲ್ಲಿ ಕೇಳಿದ್ಲು. ನಮ್ಮನೆ ಎದುರಿಗೆ ಅವರ ಮನೆ ಇತ್ತು. ಅವಳ ತಂದೆ ಇನ್ಯಾರೂ ಅಲ್ಲ, ತಿಪ್ಪಯ್ಯ. ನಾನು ಕೊಲೆ ಮಾಡಿದ್ದೀನಿ ಅಂತ ಎಲ್ಲ ಹೇಳ್ತಾ ಇದ್ದಾರಲ್ಲ, ಆ ತಿಪ್ಪಯ್ಯನೇ ಅವಳ ತಂದೆ. ತಲೆ ಗಿರ್ರನೆ ಸುತ್ತಿದಂತಾಗಿ ಕೆಳಗೆ ಬೀಳಬಹುದು ಎನ್ನುವ ಭೀತಿಯಲ್ಲಿ ಅವಳು ಗೋಡೆಗೆ ಹೊರಗೆ ನಿಂತ್ಕೊಂಡ್ಳು. ಅವನನ್ನು ಸಂತೋಷಗೊಳಿಸಬೇಕು ಎಂದು ಕೇಳಿದ ಪ್ರಶ್ನೆ ಮತ್ತೆ ಅವಳನ್ನೇ ಭೀತಿ, ಅನುಮಾನ, ಆತಂಕದ ಅಂಚಿಗೆ ತಂದು ನಿಲ್ಲಿಸಿತು. ಹೀಗಾಗಿ ಅವಳು ಒಂದೇ ಒಂದು ಮಾತನ್ನು ಆಡದೆ ಬಾಗಿಲಿಗೆ ಬಂದಳು. ಮುಗಿದೋದ ಕಥೆಯನ್ನು ಮತ್ತೆ ಹೊಸದಾಗಿ ಆರಂಭಿಸೋದ್ರಲ್ಲಿ ಅರ್ಥವಿಲ್ಲ ಕುಸುಮ. ನೀನು ರೇಣುಕಾನ ಹುಡುಕೋದು, ಅವಳನ್ನು ಏನೇನೋ ಪ್ರಶ್ನೆ ಕೇಳೋದು, ಅವಳಿಗೆ ಬೇಜಾರಾಗೋದು, ಇದು ಯಾವುದು ಬೇಡ. ನಿನ್ನ ಪಾಡಿಗೆ ನೀನು ಸುಮ್ಮನಿದ್ಬಿಡು. ಅವನು ಅವಳ ಹಿಂದೆಯೇ ಬಾಗಿಲವರೆಗೂ ಬಂದ. ಅವಳ ಮನದಾಳದಲ್ಲಿ ಅನುಮಾನದ ಅಲೆಗಳು ಬೃಹದಾಕಾರವಾಗಿ ಅಪ್ಪಳಿಸತೊಡಗಿದವು. ಆದರೆ ಅವಳಿಗೆ ತಿಪ್ಪಯ್ಯನ ಕೊಲೆಯ ವಿಷಯದಲ್ಲಿ ಮತ್ತೇನನ್ನೋ ಪ್ರಶ್ನಿಸುವ ಧೈರ್ಯವಾಗಲಿಲ್ಲ. ಬಾಗಿಲ ಬಳಿಯಲ್ಲೇ ತಡೆದು ನಿಂತವಳು ಹೊರಳಿ ಮತ್ತೇನಾದರೂ ಕೇಳಬಹುದು ಪ್ರಶ್ನೆಗಳನ್ನು ಎಂದು ಚಡಪಡಿಸುತ್ತಿದ್ದವನು ಅವಳು ಸುಮ್ಮನೆ ಹೊರಗೆ ಹೋದಾಗ ಸಮಾಧಾನದ ಉಸಿರೆಳೆದು ಬಿಟ್ಟ. ಅವಳು ಬರಬೇಕು, ಅವಳೊಂದಿಗೆ ಮಾತನಾಡಬೇಕು ಎಂದು ತಪ್ಪಿಸುತ್ತಿದ್ದ ಮನಸ್ಸು ಈಗ ಕ್ಷೋಭೆಗೊಂಡಿತ್ತು. ನ್ಯಾಯಾಲಯದಲ್ಲಿ ವಕೀಲ ಇದೇ ವಿಷಯವನ್ನು ಹಿಂಜಿ ಪ್ರಶ್ನಿಸಿದ. ಆದರೆ ಅವನು ಪ್ರಶ್ನಿಸಿದ ದಾಟಿಗೂ ಇವಳು ಕೇಳುತ್ತಿರುವುದಕ್ಕೂ ಎಷ್ಟೊಂದು ಅಂತರ. ಇವಳು ಕೇಳುವ ಪ್ರಶ್ನೆಗಳಿಗೆಲ್ಲ ಉತ್ತರಿಸಲಾದೀತೆ. ಅವನು ಎಷ್ಟೋ ಹೊತ್ತು ಕಲ್ಲಿನಲ್ಲಿ ಕಡಿದ ಪ್ರತಿಮೆಯಂತೆ ಬಾಗಿಲ ಬಳಿಯಲೇ ನಿಂತೇ ಇದ್ದ. ತಿಪ್ಪಯ್ಯನ ಕೊಲೆಗೆ ಕಾರಣ ಯಾರಿರ್ಬೋದು ಎನ್ನುವುದು ಈಗಲೂ ಅವನಿಗೆ ನಿಗೂಢವಾಗಿ ಉಳಿದಿತ್ತು. ರಾಮಸ್ವಾಮಿಯ ಕಾರು ಮುಖ್ಯಮಂತ್ರಿಯ ನಿವಾಸದತ್ತ ವೇಗವಾಗಿ ಚಲಿಸುತ್ತಿತ್ತು. ಸೀಟಿಗೆ ಹೊರಗೆ ಕುಳಿತಿದ್ದ ಅವನ ಮುಖದಲ್ಲಿ ಸಂತೃಪ್ತಿಯ ಭಾವವಿತ್ತು. ಅವನು ಫ್ಯಾಕ್ಟರಿ ಆರಂಭಿಸಿ ಮುಂದಿನ ಗುರುವಾರಕ್ಕೆ 20 ವರ್ಷಗಳಾಗ್ತಿತ್ತು. ಅದನ್ನು ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಿ ಮುಖ್ಯಮಂತ್ರಿಯನ್ನು ಮುಖ್ಯ ಅತಿಥಿಯನ್ನಾಗಿ ಆಹ್ವಾನಿಸಲು ಅವರ ಮನೆಗೆ ಹೊರಟಿದ್ದ. ಅವರ ಭೇಟಿಗೆ ಸಮಯವು ನಿಗದಿಯಾಗಿತ್ತು. ಫ್ಯಾಕ್ಟರಿಯ ಆದಾಯ ಹಿಮ್ಮಡಿಯಾಗದಿದ್ದರಿಂದ ಕಾರ್ಮಿಕರಿಗೆಲ್ಲ ಬೋನಸ್ ಕೊಡುವುದಾಗಿ ಘೋಷಿಸಿದ್ದ. ಸಮಾರಂಭದ ಎಲ್ಲ ವ್ಯವಸ್ಥೆಯು ಸಮರ್ಪಕವಾಗಿ ನಡೆಯುತ್ತಿದ್ದರಿಂದ ಅವನು ಹಸನ್ಮುಖಯಾಗಿದ್ದ. ಹಳ್ಳಿಯನ್ನು ಬಿಟ್ಟು ಬೆಂಗಳೂರಿಗೆ ಹೊರಟಾಗಿನ ಅವನ ಆರ್ಥಿಕ ಸ್ಥಿತಿಗೂ ಈಗಿನ ಪರಿಸ್ಥಿತಿಗೂ ಹೋಲಿಸಲು ಸಾಧ್ಯವೇ ಇರಲಿಲ್ಲ. ಅನುಮಾನ, ಅನಿಶ್ಚಿತತೆ ಹಾಗೂ ಆತಂಕದಲ್ಲಿ ಪಟ್ಟಣ ಸೇರಿ ಮನೆಯೊಂದನ್ನು ಬೋಗ್ಯಕ್ಕೆ ಹಾಕ್ಕೊಂಡಿದ್ದ. ಮಕ್ಕಳಿಬ್ಬರನ್ನು ಕೆಲವು ವರ್ಷ ಬೋರ್ಡಿಂಗ್ ಸ್ಕೂಲ್ನಲ್ಲಿರಿಸಿ ದುಡಿಯೋದಕ್ಕೆ ಬದುಕಿಗೆ ಒಂದು ನೆಲೆ ಸಿಕ್ಕಿತು. ಇಡೀ ಆಸ್ತಿಯನ್ನೆಲ್ಲ ಮಾರುವಾಗ ಲಕ್ಷ್ಮಣನನ್ನು ಒಂದು ಮಾತು ಕೇಳಲೇ ಅನಿಸಿದ್ರೂ ಇನ್ನು ಅವನು ಹೊರಗೆ ಬರುವ ಸಾಧ್ಯತೆಗಳು ಕಡಿಮೆ ಅನಿಸಿಯೂ ಕೇಳುವ ಅವಶ್ಯಕತೆಯಾದರೂ ಎಲ್ಲಿದೆ ಎಂದು ಒಟ್ನಲ್ಲಿ ಅವನನ್ನು ಕೇಳದೆ ಜಮೀನು ಮನೆ ಎಲ್ಲವನ್ನು ಮಾರಿ ಫ್ಯಾಕ್ಟರಿಯ ಮೇಲೆ ಹಣ ತೊಡಗಿಸಿದ. ನಂತರ ಅವನು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತಾ ಬಂದಿದ್ದರಿಂದ ಹಂತ ಹಂತವಾಗಿ ಮೇಲೇರಿ ಸಮಾಜದಲ್ಲಿ ಭದ್ರಸ್ಥಾನ ಕಲ್ಪಿಸಿಕೊಂಡಿದ್ದ.
ಕುಸುಮ ಡಾಕ್ಟರ್ ಆದ್ಮೇಲಂತೂ ಅವನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಇಲ್ಲಿಯವರೆಗೂ ಮನೆ ಅಳಿಯನನ್ನು ತರೋದೇ ಒಳ್ಳೆಯದು ಎಂದುಕೊಂಡಿದ್ದವನ ನಿರ್ಧಾರ ಮುಖ್ಯಮಂತ್ರಿಯ ಕಡೆಯಿಂದ ಸೂಚನೆ ಬಂದಮೇಲೆ ಬದಲಾಗಿತ್ತು. ಅವರೊಂದಿಗೆ ಸಂಬಂಧ ಬೆಳೆಸಿದ್ರೆ ತನ್ನ ಖ್ಯಾತಿಯ ಕಿರೀಟಕ್ಕೆ ಗರಿ ಇರಿಸಿದಂತೆ ಎಂಬ ಸ್ವಾರ್ಥವು ಅವನಲ್ಲಿತ್ತು. ಹೀಗಾಗಿ ಸಂಬಂಧಕ್ಕೆ ಭದ್ರವಾದ ತಳಪಾಯ ಹಾಕಲು ಅವನೇ ಖುದ್ದಾಗಿ ಮುಖ್ಯಮಂತ್ರಿಯ ಮನೆಗೆ ಹೊರಟಿದ್ದ. ಸಮಾರಂಭಕ್ಕೆ ಆಹ್ವಾನ ಪತ್ರಿಕೆ ನೀಡುವುದರ ಜೊತೆಗೆ ಅವರ ಮನೆಯ ವಾತಾವರಣವನ್ನು ಸೂಕ್ಷ್ಮವಾಗಿ ತಿಳಿದು ಬರುವ ದೂರದೃಷ್ಟಿಯು ಅವನದಾಗಿತ್ತು. ಮೊದಲೇ ತಿಳಿಸಿ ಬಂದಿದ್ದರಿಂದ ಮುಖ್ಯಮಂತ್ರಿಯ ಭೇಟಿ ಸುಲಭವಾಗಿ ಸಿಕ್ಕಿತು. ಅವರ ಮಗ ರಂಜನ್ ಮನೆಯಲ್ಲೇ ಇದ್ದ. ಇವನು ನಿಮ್ಮ ಹಾಗೆ ಫ್ಯಾಕ್ಟ್ರಿ ನಡೆಸ್ತಾ ಇದ್ದಾನೆ, ನನ್ನ ಒಬ್ಬನೇ ಮಗ ಎಂದು ಮುಖ್ಯಮಂತ್ರಿ ಪರಿಚಯಿಸಿದಾಗ ರಂಜನ್ ತನಗೆ ಅಳಿಯನಾಗಲು ಯೋಗ್ಯನೇ ಎಂದು ರಾಮಸ್ವಾಮಿ ಹತ್ತಾರು ರೀತಿಯಲ್ಲಿ ಅವನನ್ನು ಪ್ರಶ್ನಿಸುತ್ತಿದ್ದಾಗಲೂ ಕೊನೆಯ ನಿರ್ಧಾರ ಕುಸುಮಾಳದೆ ಎಂಬ ಅರಿವಿದ್ರೂ ಇವನೇ ತನ್ನ ಅಳಿಯ ಯಾಕಾಗಬಾರ್ದು ಅನಿಸಿ ಮದುವೆಯ ಪ್ರಸ್ತಾಪವನ್ನು ಸೂಕ್ಷ್ಮವಾಗಿ ಮಾಡ್ದ. ಇಂತಹದ್ದೇ ಸಂದರ್ಭಕ್ಕಾಗಿ ಕಾಯುತ್ತಿದ್ದ ಮುಖ್ಯಮಂತ್ರಿ ಆ ಮಾತಿಗೆ ಹೊತ್ತು ಕೊಟ್ಟು ಕುಸುಮಾಳನ್ನು ನೋಡುವ ದಿನವನ್ನು ನಿರ್ಧರಿಸುವಂತೆ ಹೇಳಿದರು. ಮುಖ್ಯಮಂತ್ರಿಯನ್ನು ಭೇಟಿ ಮಾಡಲು ಹೊರಗೆ ತುಂಬ ಜನ ಕಾದು ಕುಳಿತಿದ್ರಿಂದ ರಾಮಸ್ವಾಮಿ ಎದ್ದು ನಿಂತು ಅವರ ಕೈ ಕುಲುಕಿದ. ಹೊರಗೆ ಬರುವಾಗ ಅವನ ಮನಸ್ಸು ಉಲ್ಲಾಸಗೊಂಡಿತು. ಡ್ರೈವರ್ ಅಗಲಿಸಿ ನಿಂತಿದ್ದ ಕಾರಿನ ಬಾಗಿಲಿನಿಂದ ಇನ್ನೇನು ಒಳಗೆ ತೂರ್ಕೋಬೇಕು. ಆಗ ಯಾರು ತನ್ನನ್ನು ಕರೆಯುತ್ತಿದ್ದಾರೆ ಎನಿಸಿತು. ಹಿಂತಿರುಗಿ ನೋಡ್ದ. ದಾಪುಗಾಲು ಹಾಕುತ್ತಾ ಹತ್ತಿರ ಬಂದ ಖಾದಿ ಬಟ್ಟೆಯ ವ್ಯಕ್ತಿ ಇವರ ಭುಜದ ಮೇಲೆ ರಪ್ಪನೆ ಹೊಡೆದು ಕೇಳ್ದ, ಏನಯ್ಯ ರಾಮಸ್ವಾಮಿ, ನನ್ನನ್ನು ನೋಡಿದ್ರೂ ಹೀಗೆ ಹೋಗ್ತಾ ಇದೆಯಲ್ಲ? ಎಷ್ಟಾದರೂ ಈಗ ನೀನು ಹೊಸ ಮನುಷ್ಯ. ಹಳೆಯ ಜೀವನ ಅಳಿಸಿ ಹಾಕಿ ಬೆಂಗಳೂರಿನಲ್ಲಿ ಹೊಸ ಮುಖವಾಡ ಹಾಕೊಂಡು ಆರಾಮವಾಗಿ ಓಡಾಡ್ತಾ ಇರೋನು. ಮಾತು ವ್ಯಂಗ್ಯವಾಗಿ ಬಂದರೂ ದನಿಯಲ್ಲಿ ಆತ್ಮೀಯತೆಯ ಭಾವವಿತ್ತು. ಒಮ್ಮೆಲೆ ಪರಿಚಯ ಸಿಗದಿದ್ರೂ ಅವನ ಎತ್ತರ, ಕುಟುಕು ನಡಿಗೆ ನೋಡಿದ ಮೇಲೆ ಹಳ್ಳಿಯ ಎದುರು ಮನೆಯ ವೆಂಕಟೇಶ್ ಅಲ್ವೇ ಅನಿಸಿ ಇದ್ದಕ್ಕಿದ್ದಂತೆ ಬೆನ್ನು ಹುರಿಯ ಚಳುಕು ಹೊಡೆದಂತಾಗಿ ಸಂಜೆಯ ತಂಪು ಹವೆಯಲ್ಲಿ ರಾಮಸ್ವಾಮಿ ಬಿಮ್ಮನೆ ಬೆವರಿದ. ನಿನ್ನ ಪುಡಾರಿಯ ಮಾತು ಎಲ್ಲಿ ಹೋಗುತ್ತೆ? ರಾಮಸ್ವಾಮಿ ಸವರಿಸ್ಕೊಂಡು ಹೇಳ್ದ. ಈಗ ಮಂತ್ರಿ ಬೇರೆ ಆಗಿದೆಯಲ್ಲ, ಜೀವನದಲ್ಲಿ ನೀನು ಅಷ್ಟೇ ಎಲ್ಲಿಂದ ಎಲ್ಲಿಗೆ ಎಣಿಕೆ ಹಾಕಿದೀಯಾ ನೋಡು. ಅದನ್ನೇ ಅದೃಷ್ಟ ಅನ್ನೋದು. ವೆಂಕಟೇಶ್ ಜೋರಾಗಿ ನಗುತ್ತಾ ಅವನ ಭುಜದ ಮೇಲೆ ಮತ್ತೊಂದು ಏಟ್ ಹಾಕಿದ. ಆದರೆ ನನಗೂ ನಿನಗೂ ತುಂಬ ವ್ಯತ್ಯಾಸ ಇದೆ. ನೀನು ತಮ್ಮನ ಕತ್ ಕುಯ್ದು ಹಾಕಿ ಅವನ ಆಸ್ತಿಯನ್ನೆಲ್ಲ ಗುಳುಂ ಮಾಡಿ ದಿಮ್ಮೇಲೆ ರಂಗ ಅಂತ ಮರಿತಾ ಇದೆಯಾ? ಅಲ್ಲಿ ಜೈಲಿನಲ್ಲಿ ಆ ಬಡಪಾಯಿ ಲಕ್ಷ್ಮಣ. ಅವನ ಮಾತಿಗೆ ವರಸೆಗೆ ರಾಮಸ್ವಾಮಿಯ ಗುಂಡಿಗೆ ಒಮ್ಮೆಲೆ ನಿಂತಂತಾಯಿತು. ಮುಖ್ಯಮಂತ್ರಿಯನ್ನು ನೋಡಲು ನೂರಾರು ಜನ ಬಂದಿದ್ರು. ಕೆಲವರಂತೂ ಇವರ ತೀರ ಸಮೀಪದಲ್ಲಿ ನಿಂತಿದ್ದಾರೆ. ಅದು ಗೊತ್ತಿದ್ದು ಇವನು ದನಿ ಏರಿಸಿ ಮಾತನಾಡ್ತಿದ್ದಾನೆ. ಇವನ ಮಾತಿನ ತಲೆ ಬುಡ ಬೇರೆಯವರಿಗೆ ಅರ್ಥವಾಗದೇ ಇರ್ಬೋದು. ಆದರೆ ಇತ್ತಲೆ ಕಿವಿ ಕೊಟ್ಟು ನಿಂತಿರುವ ಡ್ರೈವರ್ಗೆ ಕೇಳಿಸೋದಿಲ್ವೇ? ನೀನು ರಾಜಕಾರಣಿ, ಮಾತನ್ನು ಮನಸ್ಸಿಗೆ ಬಂದ ಹಾಗೆ ತಿರುಗಿಸ್ತೀಯ. ಅಷ್ಟಕ್ಕೂ ಹಳೆಯ ವಿಷಯವೆಲ್ಲ ಈಗ್ಯಾಕೆ? ನೀನೇನು ಹಳೆಯ ವಿಷಯ ಈಗ್ಯಾಕೆ ಅಂತ ತಳ್ಳಿ ಹಾಕ್ಬಿಡ್ತೀಯ. ವೆಂಕಟೇಶ್ ನಶ್ಯವನ್ನು ಮೂಗಿಗೇರಿಸುತ್ತಾ ಹೇಳ್ದ. ಆದರೆ ಬಡಪಾಯಿ ವರಲಕ್ಷ್ಮಿ, ಅವಳ ಗತಿ ಏನು ಅಂತ ಯೋಚಿಸಿದೀಯಾ? ಮನುಷ್ಯ ಇಷ್ಟೊಂದು ಸ್ವಾರ್ಥಿ ಆಗಬಾರ್ದು. ಅವಳು ಹಾಗೆ ಮಾಡಿದ್ರಲ್ಲಿ ಏನು ಮಹಾ ಅಪರಾಧ ಇತ್ತು? ಅದೇ ಕೆಲಸವನ್ನು ನೀನು ಮಾಡಿದಿದ್ರೆ ಆಗ ಅದೇ ಸರಿಯಾಗಿ ಕಾಣಿಸ್ತಾ ಇತ್ತು. ಯಾಕೆಂದರೆ ನೀನು ಗಂಡಸು. ಅವನ ಮಾತಿನ ದಾಟಿಗೆ ರಾಮಸ್ವಾಮಿ ಬೆವರಿ ಹೋದ. ಇದು ಎಲ್ಲಿಯ ಪ್ರಾರಂಭ? ಈಗ ತಾನೇ ತಗುಲಿ ಹಾಕ್ಕೊಂಡಿತ್ತು ಅನ್ಸಿದ್ರು ಅದನ್ನು ಮಾತಿನ ಮೂಲಕ ವ್ಯಕ್ತಪಡಿಸುವಂತಿರಲಿಲ್ಲ. ಇನ್ವಿಟೇಷನ್ ನೋಡಿದೆ, CM ಕರೆದಿದ್ದೀಯಾ ಅಲ್ವಾ? ಮೂಗಿನ ತುದಿಗೆ ಅಂಟಿದ ನಶ್ಯವನ್ನು ಕರವಸ್ತ್ರದಿಂದ ಒರೆಸ್ಕೊಳ್ಳುತ್ತಾ ಅವನು ಹೇಳ್ದ. ನಾನು ಅವರನ್ನೇ ನೋಡಕ್ಕೆ ಹೋಗ್ತಾ ಇದ್ದೀನಿ. ನಾನು ನಿಮ್ಮ ಊರಿನವನೇ ಅಲ್ವಾ? ಮನುಷ್ಯ ಹೇಗೆ ಅಂತ ಅವರೇನಾದರೂ ಕೇಳಿದ್ರೆ ನಾನಂತೂ ಸುಳ್ಳು ಹೇಳುವ ಮನುಷ್ಯ ಅಲ್ವೇ ಅಲ್ಲ. ಪಂಚೆಯ ತುದಿಯನ್ನು ಮೇಲೆತ್ತಿ ಹಿಡಿದ ವೆಂಕಟೇಶ್ ಇವನತ್ತ ವ್ಯಂಗ್ಯನಾಗಿ ಬೀರ್ದ. ರಾಮಸ್ವಾಮಿಗೆ ತಡೆಯದಾಯಿತು. ಹಳ್ಳಿಯಲ್ಲಿ ಮನಸ್ಸಿಗೆ ಅಂಟಿಕೊಂಡಿದ್ದ ಕಪ್ಪು ಕಳಂಕವನ್ನು ಅಲ್ಲಿ ತೊಳ್ಕೊಂಡು ಬಂದ್ಬಿಟ್ಟೆ ಎಂದು ಯೋಚಿಸುತ್ತಿದ್ರೆ ಅದು ವೆಂಕಟೇಶನ ರೂಪದಲ್ಲಿ ಬಂದು ನಿಂತಿದೆ. ಇವನ ಮಾತುಗಳನ್ನು ಯಾರೊಬ್ಬರೂ ನಂಬದೇ ಇರಬಹುದು. ಆದರೆ ಕುಸುಮ
ಹಾಗೂ ಲಕ್ಷ್ಮಣರ ಕಿವಿಯ ಮೇಲೆ ಈ ವಿಷಯ ಬಿದ್ದರೆ ರಾಧಾಂತವೇ ನಡೆದು ಹೋಗುತ್ತೆ. ರಾಜಕಾರಣ ಚದುರಂಗದಾಟ ಇದ್ದ ಹಾಗೆ. ಹತ್ತಿರ ಹೋದ ರಾಮಸ್ವಾಮಿ ಇಳಿಧ್ವನಿಯಲ್ಲಿ ಹೇಳ್ದ, ನನ್ನ ವಿಷಯದಲ್ಲಿ ಕಟ್ಟುಕತೆ ಏನಾದರೂ ಹೆಣಿಯೋಕೆ ಹೋದರೆ ನೀನು ಮಂತ್ರಿ ಪದವಿಯಿಂದ ಕೆಳಗಿಳಿಬೇಕಾಗತ್ತೆ. ಯಾವುದನ್ನು ಯೋಚಿಸಿ ಮುಂದುವರಿ. ವೆಂಕಟೇಶ್ ಅವನ ಮಾತಿನ ದಾಟಿಗೆ ಅವಕ್ಕಾದ. ಹಳ್ಳಿಯಲ್ಲಿ ಪುಡಾರಿ ಎಣಿಸ್ಕೊಂಡು ಹಣವನ್ನು ನೀರಿನಂತೆ ಚೆಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಬೆಳೆದು ಬಂದ ಅವನಿಗೆ ಸಮ, ದಾನ, ಭೇದ, ದಂಡದ ಪೂರ್ಣ ಅರಿವಿತ್ತು. ಹಂತವಾಗಿ ಒಂದೊಂದು ಅಸ್ತ್ರ ಉಪಯೋಗಿಸಿ ಕೆಲಸ ಮಾಡಿಸ್ಕೊಳ್ಳುವ ಕಲೆ ಅವನಿಗೆ ಕರಗತವಾಗಿತ್ತು. ಹಾಗಿರುವಾಗ ರಾಮಸ್ವಾಮಿಯಂತಹ ಮನುಷ್ಯನಿಂದ ತನಗೆ ಬೆದರಿಕೆ. ನಿನ್ನ ಮಗಳು ಕುಸುಮ ಡಾಕ್ಟರ್ ಆಗಿದ್ದಾಳೆ ಅಂತ ನನಗೆ ಹೋದ್ವಾರ ತಿಳಿತು. ಹುಡುಗಿ ತುಂಬ ಒಳ್ಳೆಯವಳು. ಆದರೆ ನೀನು ಅವಳನ್ನು ಕತ್ತಲೆಯಲ್ಲಿ ಇಟ್ಟಿದೀಯ. ವೆಂಕಟೇಶ್ ಬೆರಳಿನ ತುದಿಯಿಂದ ಮೀಸೆಯನ್ನು ತೀಡುತ್ತಾ ಹೇಳ್ದ. ವರಲಕ್ಷ್ಮಿ ವಿಷಯ ಸೂಕ್ಷ್ಮವಾಗಿ ಪ್ರಸ್ತಾಪಿಸಿದೆ. ಆದರೆ ವರಲಕ್ಷ್ಮಿ ಇನ್ನೂ ಬದುಕಿರೋದು, ಅವಳು ಮಾಡಿದ ಗನಂದಾರಿ ಕೆಲಸ ಯಾವುದು? ಆ ಪಾಪದ ಹುಡುಗಿಗೆ ಗೊತ್ತೇ ಇಲ್ಲ ಅನ್ಸುತ್ತೆ. ಅದಕ್ಕೆ ವರಲಕ್ಷ್ಮಿಯ ವಿಷಯದಲ್ಲಿ ಕುತೂಹಲ ವ್ಯಕ್ತಪಡಿಸಿದ್ಲು. ವಿಷಯ ಗೊತ್ತಿಲ್ಲದೆ ಇರೋದು ಒಂದು ರೀತಿಯಲ್ಲಿ ಆರೋಗ್ಯದ ಚಿಹ್ನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಗುತ್ತಾ ರಾಮಸ್ವಾಮಿಯತ್ತ ಅದೊಂದು ರೀತಿಯಲ್ಲಿ ನೋಡುತ್ತಾ ವೆಂಕಟೇಶ್ ಮುಖ್ಯಮಂತ್ರಿಯ ಮನೆಯತ್ತ ನಡೆದ. ಏರ್ಪೋರ್ಟ್ಗೆ ಹೋಗಬೇಕು ಅಂದಿದ್ರಿ, ಲೇಟ್ ಆಗುತ್ತೆ. ನಾವಿನ್ನೂ ಹೊರಡೋಣವಾ ಸರ್? ಡ್ರೈವರ್ ತೀರ ಹತ್ತಿರ ಬಂದು 2 ಬಾರಿ ಹೇಳಿದ ಮೇಲೆ ರಾಮಸ್ವಾಮಿ ಯೋಚನೆಯ ಗುಂಗಿನಿಂದ ಹೊರಬಂದು ಕಾರಿನಲ್ಲಿ ಕುಳಿತುಕೊಂಡ. ಏರ್ಪೋರ್ಟ್ಗೆ ಹೇಗೆ ತಲುಪಿದ್ದಾನೋ, ಅತಿಥಿಗಳೊಂದಿಗೆ ಏನು ಮಾತನಾಡಿದಾನೋ ಒಂದು ನೆನಪಾಗೊಳ್ದು. ಅವರನ್ನು ಸೆಕ್ರೆಟರಿಯಿಂದ ಪಂಚತಾರಾ ಹೋಟೆಲ್ಗೆ ಕಳುಹಿಸಿ ಫ್ಯಾಕ್ಟ್ರಿಗೆ ಬಂದು ಆರಾಮವಾಗಿ ಕುಳಿತ ಮೇಲೆ ವೆಂಕಟೇಶ್ ಹೇಳಿದ ಮಾತುಗಳು ಅವನನ್ನು ಮತ್ತೆ ಮುತ್ತಿಕೊಂಡವು. ಮನೆಗೆ ಹೊರಡುವ ಅವಧಿ ಮುಗಿದು 1 ಗಂಟೆಯಾದರೂ ರಾಮಸ್ವಾಮಿ ಹೊರಗೆ ಬಾರದಿರೋದನ್ನು ಕಂಡು ಡ್ರೈವರ್ ಅವನ ಕೊಠಡಿಯೊಳಗೆ ಹೋದವನು ಅಳುಕುತ್ತಲೇ ಕೇಳ್ದ, ಸರ್, ಕಾರ್ ರೆಡಿ ಮಾಡ್ಲಾ? ಟೈಮ್ ಆಯಿತು, ಹೊರಡೋಣವಾ? ಕಿಟಕಿಯ ಬಳಿ ನಿಂತು ರಸ್ತೆಯತ್ತ ನೆಟ್ಟ ನೋಟ ಬೀರ್ತಿದ್ದ ರಾಮಸ್ವಾಮಿ, ನೀನು ಬಸ್ನಲ್ಲಿ ಹೋಗು, ನಾನು ಸ್ವಲ್ಪ ಲೇಟಾಗಿ ಹೋಗ್ತೀನಿ ಎಂದು ಡ್ರೈವರ್ಗೆ ಹೋಗಲು ಸೂಚಿಸಿದ. ಸರ್, ಕಾರು ಕಂಡೀಷನ್ನಲ್ಲಿಲ್ಲ. ತಮ್ಮನ್ನು ಮನೆಗೆ ಬಿಟ್ಟು ಕಾರನ್ನು ರಿಪೇರಿಗೆ ಬಿಟ್ಟು ಹೋಗ್ತೀನಿ ಅಂತ ಹೇಳೋಣ ಅಂದ್ಕೊಂಡಿದ್ದೆ. ಡ್ರೈವರ್ ಅಳಕುತ್ತಾ ಹೇಳಿದಾಗ, ಆಯಿತು, ರಿಪೇರಿಗೆ ಬಿಡು, ನಾನು ರಿಕ್ಷಾದಲ್ಲಿ ಮನೆಗೆ ಹೋಗ್ತೀನಿ ಎಂದು ರಾಮಸ್ವಾಮಿ ಹೇಳ್ದ. ಈಗಲೂ ರಾಮಸ್ವಾಮಿಯ ಹೊರಳಿ ನೋಡಲಿಲ್ಲ. ಹಾಗೇನಾದರೂ ಮಾಡಿದರೆ ಅವನು ಬಣ್ಣಗೆಟ್ಟು ಮುಖ ಕಂಡು ಡ್ರೈವರ್ ಅಚ್ಚರಿಗೊಳ್ತಿದ್ದ. ಡ್ರೈವರ್ ಹೋದ ಎಷ್ಟೋ ಹೊತ್ತಿನ ನಂತರ ಆಫೀಸಿನ ಸಿಬ್ಬಂದಿಯೆಲ್ಲ ಹೊರಟೋದ್ರು. ಜವಾನ ಮಾತ್ರ ಬಾಗಿಲಿನ ಮುಂದಿನ ಕುರ್ಚಿಯಲ್ಲಿ ಕುಳಿತು ಯಜಮಾನ ಯಾವಾಗ ಹೊರಡ್ತಾನೋ ಎಂದು ಬಾಗಿಲಿನತ್ತಲೇ ನೋಡ್ತಿದ್ದ. ಆದರೆ ರಾಮಸ್ವಾಮಿಯ ಮನಸ್ಸು ಈಗ ಗೊಂದಲಗೊಂಡಿತು. ವೆಂಕಟೇಶನ ಭೇಟಿ ಅವನ ಮನದಾಳದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿತು. ಗಾಳಿ ಕಳೆದುಕೊಂಡ ಬಲೂನಿನಂತೆ ಜೀವನೋತ್ಸಾಹವೇ ಸೋರಿ ಹೋದಂತಾಗಿತ್ತು. ಅವನು ಸ್ವಲ್ಪ ಹೊತ್ತು ಯೋಚಿಸುತ್ತಾ ಕುಳಿತಿದ್ದು ನಂತರ ಡೈರೆಕ್ಟರಿ ತೆಗೆದು ಮರುಕ್ಷಣದಲ್ಲೇ ಅವನು ವೆಂಕಟೇಶನ ನಂಬರ್ಗೆ ಡಯಲ್ ಮಾಡಲು ಆರಂಭಿಸಿದ. ಅವನು ಲೈನ್ಗೆ ಬರುವವರೆಗೂ ಇವನ ಮನಸ್ಸು ನಾನಾ ರೀತಿಯಲ್ಲಿ ಲೆಕ್ಕಾಚಾರ ಹಾಕಲು ಆರಂಭಿಸಿತು. ವೆಂಕಟೇಶ್, ನಾನು ರಾಮಸ್ವಾಮಿ, ಫ್ರೀಯಾಗಿದೆಯಾ? ಇವನ ಹೆಸರು ಕೇಳಿದೊಡನೆ ಅತ್ತಲಿಂದ ವೆಂಕಟೇಶನ ನಗು ಅಲೆಯಾಗಿ ತೇಲಿ ಆರಂಭವಾಯಿತು. ಇದನ್ನು ನಿರೀಕ್ಷಿಸಿಯೇ ಇದ್ದ ರಾಮಸ್ವಾಮಿ ಏನನ್ನು ತೋರ್ಪಡಿಸಿಕೊಳ್ಳದೆ ಶಾಂತವಾಗಿ ಹೇಳ್ದ, ನಗು ನಿಲ್ಲಿಸು ವೆಂಕಟೇಶ್, ಮೊದಲು ವಿಷಯಕ್ಕೆ ಬಾ. ನಾನು ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕು. ಯಾವಾಗ, ಎಲ್ಲಿ ಭೇಟಿ ಮಾಡೋಣ ಹೇಳು. ನೀನು ಫೋನ್ ಮಾಡ್ತೀಯ ಅಂತ ನನಗೆ ಗೊತ್ತಿತ್ತು. ಅವನ ನಗುವನ್ನು ತಹಬದಿಗೆ ತಂದುಕೊಳ್ಳುತ್ತಾ ಹೇಳ್ದ, ವರಲಕ್ಷ್ಮಿಯ ವಿಷಯ ಕೇಳೋಕ್ತಾನೆ ನೀನು ಫೋನ್ ಮಾಡಿದ್ದು ನನಗೆ? ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.